12:30 ಮತದಾನ ಆರಂಭ ಆಗಿ 5:30 ಗಂಟೆ ಆಗ್ತಾ ಬಂತು. ಕೆಲವು ಕಡೆ ನಿರಾಶಾದಾಯಕವಾದಂತಹ ಮತದಾನ ಪ್ರಕ್ರಿಯೆಗಳು ನಡೀತಾ ಇದೆ, ಕೆಲವು ಕಡೆ ಗುಡ್ ಅಂತಕ್ಕಂಥದ್ದು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರತಕ್ಕಂಥದ್ದು HD ರೇವಣ್ಣ ದಂಪತಿ ಬಂದು ಮತಗಟ್ಟೆಯಲ್ಲಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಶ್ ರಾಧಿಕಾ ಪಂಡಿತ್ ಅವರು ಬಂದಿದ್ದಾರೆ. ಯಶ್ ಅವರ ಧರ್ಮಪತ್ನಿ, ಅವರು ಕೂಡ ಮತಗಟ್ಟೆಗೆ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮತ ಚಲಾವಣೆ ಮಾಡಿದ ನಂತರ ಬದಲಾವಣೆಗಾಗಿ ವೋಟ್ ಹಾಕ್ರಪ್ಪ ಅಂತ ಎಲ್ಲರೂ ಒಂದೊಂದು ಮೆಸೇಜ್ ಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಆ ಮೆಸೇಜು ತಲುಪಬೇಕಾದವರಿಗೆ ತಲುಪ್ತಾ ಇದ್ದರೂ ಬಹಳ ನಿರಾಸಕ್ತಿಯಿಂದ ಕೂತಿದ್ದಾರೆ ಮನೆಯಲ್ಲಿ ಅಂತಕ್ಕಂಥದ್ದು. ಏನು ಕಾರಣ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ನಿರಾಸಕ್ತಿ ಅಂದರೆ ಅಯ್ಯೋ ನಾನು ಹಾಕ್ಲಿಲ್ಲ, ಒಬ್ಬ ಹಾಕ್ಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂತ. ಬಟ್ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ವೋಟ್ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಇದಕ್ಕೆ ಹಿಂದೆ HD ರೇವಣ್ಣ ಅವರು ಹೊಳೆನರಸೀಪುರ ಕ್ಷೇತ್ರದಲ್ಲಿ ಬಂದು ಅವರ ಧರ್ಮಪತ್ನಿ ಜೊತೆ ವೋಟ್ ಹಾಕಿದ್ದಾರೆ. ಅವರ ಪುತ್ರನೇ ಅಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರಿ ಇಲ್ಲಿ ತನಕ. ಒನ್ ಸೆವೆಂಟಿ ಒನ್ ಸರ್. ಒನ್ 171 ನೋಡಿ, 171 ಕ್ಯೂ ನಿಂತಿರೋರು ಸರ್. ಈ ಕಡೆ ಬನ್ನಿ. ಇಲ್ಲ ಕ್ಯೂ ಇಲ್ಲ, ಬನ್ನಿ ಸರ್. ಇದು ಕ್ಯೂ ಇಲ್ಲ. ಹಾಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನೇ ನಡೆಸಿ ಇವತ್ತು ಇದೊಂದು ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದ್ವಿ. ಅಲ್ಲ, ನಾನು ಇವಾಗ ಅಂದರೆ ಬರ್ತಾ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ವಿ. ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಕೆಲವು ಕಡೆ ಮತಯಂತ್ರ ಕೈ ಕೊಟ್ಟಿದೆ, ಪ್ರಾಬ್ಲಮ್ ಇದೆ ಅಂತ ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದನ್ನು ನಾವು ಬಂದಂಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದನ್ನು ಅಂದರೆ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು EC ಆಫೀಸೆಲ್ಲ ಅವರು ನೋಡ್ಕೋಬೇಕು. ಎಲ್ಲರೂ ನಾನು ಇದು ಇವತ್ತಂತ ಅಲ್ಲ, ನಾನು ಪ್ರತಿ ಸಲ ನಾನು ಎಲೆಕ್ಷನ್ ಇದ್ದಾಗ ನಾನು ನನ್ನ ಸೋಷಿಯಲ್ ಮೀಡಿಯಾ ಆಗಲಿ TV ಮೂಲಕನಾಗಲಿ ಇದನ್ನೇ ಹೇಳ್ತೀನಿ, ಖಂಡಿತ ಎಲ್ಲರೂ ಬಂದು ಇದು ನಿಮ್ಮ ಒಂದು ಹಕ್ಕು, ಇದು ಒಂದು ಜವಾಬ್ದಾರಿ, ಇದನ್ನು ಯಾರೂ ಮರಿಬಾರ್ದು. ಎಲ್ಲರೂ ಯಾರು ಇವತ್ತು ಒಂದು ನಿಮಗೆ ಒಂದು ಗಂಟೆನೋ 2 ಗಂಟೆನೋ ಆಗ್ಬೋದು ಸ್ವಲ್ಪ ದೂರ ಇರೋರಿಗೆ, ಆದ್ರೂ ಬಂದು ನೀವು ಖಂಡಿತ ವೋಟ್ ಹಾಕಬೇಕು. ಯಾಕೆಂದರೆ ನಿಮ್ಮ ಒಂದು ಊರಾಗಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ನಿಮ್ಮ ಜಿಲ್ಲೆ ಆಗಲಿ, ನಿಮ್ಮ ದೇಶ ಆಗಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಈ ಒಂದು ವೋಟಲ್ಲಿದೆ. ಮೇಡಮ್, ಈ ಹಿಂದೆ ಎಲ್ಲ ಅಂಬರೀಷ್ ಅವ್ರ ಜೊತೆ DC ತಮ್ಮಣ್ಣ ಬರ್ತಾ ಇದ್ರು, ಇವಾಗ ನೀವೇ ಎದುರಾಳಿ, ಅವ್ರ ಪಕ್ಷದಿಂದ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಏನು ಹೇಳ್ತಾರೆ ಮೇಡಮ್? ಈ ಸರಿ ಅಂಬರೀಷ್ ಅವರು ಇಲ್ಲದೆ ಫಸ್ಟ್ ಟೈಮ್ ಬಂದು ವೋಟ್ ಹಾಕ್ತಾ ಇದ್ದೀವಿ. ಹೌದು, ಫಸ್ಟ್ ಟೈಮ್ ನಾನು ವೋಟ್ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಬಟ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ, ಹಾಗೆ ಪಾಲಿಟಿಕ್ಸಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ವಲ್ಲ ಯಾವತ್ತೂ ಈ ಥರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನನ್ನ ಪಕ್ಷ. ಬೇರೆ ಬೇರೆ ಒಟ್ಟಿಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ, ಅವರಲ್ಲಿ ಅವ್ರ ಸಂಬಂಧಿಕರಲ್ವಾ, ಅಣ್ಣ ತಮ್ಮ ಅವರು. ಸೊ ಹಾಗಾಗಿ ಅಂಬರೀಷ್ ಅವರು ಯಾವತ್ತೂ ಪಕ್ಷ ನೋಡಿಕೊಂಡು ಏನು ಆ ಥರ ಡಿಫ್ರೆನ್ಸಸ್ ಮಾಡಿಲ್ಲ. ಅವರು ಎಲ್ಲ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದಾರೆ. ಹಾಗೆ ನಾನೀಗ ಪಕ್ಷೇತರ ಅಭ್ಯರ್ಥಿ, ಎಲ್ಲ ಪಕ್ಷದವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಆಸೆ, ನಂಬಿಕೆ ನನಗಿದೆ. ಇವತ್ತು ಟೂರಿಂಗ್ ಪ್ಯಾಕೇಜ್ ಇವತ್ತು ಖಾಲಿ ಮಾಡ್ತಾರೆ, 18 ಆಯಿತು. ಇನ್ನೇನು ಎಲೆಕ್ಷನ್ ಮುಗೀತಲ್ಲ, ಇನ್ನು ಆ ಮಾತುಗಳು ಯಾಕೆ ನಮಗೆ? ಅವರು ಆಯಿತು ಒಂಥರ, ನಾನು ಮೊನ್ನೆನೇ 16 ದಿನ ಹೇಳಿದ್ನಲ್ಲ, ಒಂಥರ ವಾತಾವರಣ ಎಲ್ಲ ತುಂಬ ಒಂಥರ ಕೊಳಕು ಮಾಡಿ ಆಯಿತು ಮಳೆ ಬರಲಿ ಅಂತ. ನಿನ್ನೆನೇ ಮಳೆ ಬಂತು. ಸೊ ಎಲ್ಲ ಒಂಥರ ಮಂಡ್ಯದಲ್ಲಿ ಮಳೆ ಬಂತು, ಎಲ್ಲ ಸ್ವಲ್ಪ ವಾಶ್ ಔಟ್ ಆಗಿದೆ. ಇವತ್ತಿಂದ ಎಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಬೇಕು ಮಂಡ್ಯಕ್ಕೆ ಅಂತ ನಾನು ಸೂಚಿಸ್ತೀನಿ. ಕೆಟ್ಟದೇನಿದೆ ಅದೆಲ್ಲ ವಾಶ್ ಔಟ್ ಆಯಿತು, ಒಳ್ಳೇದು ಮಾತ್ರ ಉಳಿಯುತ್ತೆ ಮಂಡ್ಯದಲ್ಲಿ, ಅದು ನನ್ನ ಭರವಸೆ. ಮೇಡಮ್, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದಿ ಪ್ರಿಪರೇಷನ್ಸ್ ಮೇಡ್ ಬೈ ದಿ ಎಲೆಕ್ಟೋರಲ್ ಆಫೀಸರ್ಸ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್? ಎಲೆಕ್ಟೋರಲ್ ಆಫೀಸರ್ಸ್ ಖಂಡಿತ ಅವ್ರ ಡ್ಯೂಟಿ ಅವ್ರು ಮಾಡೇ ಇರ್ತಾರೆ. ಆದ್ರೂ ಒಂದಷ್ಟು ಕಡೆ ಇದು ಈ ದಪ್ಪ ಆಫೀಸರ್ಸ್ ಜೊತೆಯಲ್ಲಿ ಇದು ಮಾಡ್ಕೊಂಡು ಮಾಡ್ತಾರೆ, ಅದನ್ನು
ಎಷ್ಟೇ ಮಾಡಿದ್ರು ಒಂದಷ್ಟು ನಾವು ತಡೆಯೋಕ್ಕೂ ಆಗಲ್ಲ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಆನ್ ದ ಹೋಲ್ ಅನ್ಯಾಯ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಸೆಕೆಂಡ್ EVM ಮಾತ್ರ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂತ 4-5 ಕಡೆ ಕಂಪ್ಲೇಂಟ್ಸ್ ಬಂದಿದೆ. ಏನಾದರೂ ಒಂದು ಟ್ಯಾಂಪರಿಂಗ್ ಮಾಡೇ ಇರ್ತಾರೆ 100%. ಅವರು ಈವರೆಗೂ ಮಾಡಿರೋ ಒಂದು ಸ್ಟ್ರಾಟಜೀಸ್ ನೋಡಿದ್ರೆ ಎಲ್ಲನೂ ಅವ್ರು ಮಾಡಿರೋದು. ಈಗ ನೋಡಿ, ನಾನೇ ಫಸ್ಟ್ ಟೈಮ್ ಹೋಗಿ ನಾನೇ ಒಂದು 5 ನಿಮಿಷ ತಗೊಂಡೆ ನಾನು ಎಲ್ಲಿದ್ದೀನಿ ಅಂತ EVM ಮಷೀನಲ್ಲಿ ನೋಡೋಕೆ. ಯಾಕಂದರೆ ಬೈ ಮಿಸ್ಟೇಕು ಏನೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ಥರ ಮಾಡಿದ್ದಾರೆ ಎಲ್ಲ ಕಡೆ. ಅವ್ರದ್ದು ಒಂದು ಸ್ಟ್ರಾಟಜಿನಾದರೂ ಸ್ಟ್ರೇಟ್ ಫಾರ್ವರ್ಡ್ ಇದ್ದರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ಹೋಲ್ ಹಾರ್ಟೆಡ್ ಆಗಿ. ಎಲ್ಲನೂ ಬ್ಯಾಕ್ ಹ್ಯಾಂಡೆಡ್ ಮೆಥಡೆ, ಎಲ್ಲನೂ ಒಂಥರ ನೆಗೆಟಿವ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಜನ ಇದ್ದಾರಲ್ಲ, ಅವರೇನು ಫೂಲ್ಸ್ ಆಗಲ್ಲ. ಮತದಾರರಿಗೆ ಗೊಂದಲ ಆಗಲ್ವಾ? ಆ ಮತದಾರರು ನನಗಿಂತ